ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಂಡದ ಬಿಸಿ ಮೈಸೂರಿನಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಈಗ ಮತ್ತೊಂದು ಬೆಂಕಿ. ಈ ಬೆಂಕಿಗೆ ಮೈಸೂರಿನ ಚಾಮುಂಡಿ ಬೆಟ್ಟನೇ ಕೇಂದ್ರ ಸ್ಥಾನ. ಈ ಬೆಂಕಿಯ ಕಾವು ಈ ಬಾರಿಯ ಮೈಸೂರು ದಸರಾ ಮೇಲೆ ಕೂಡ ಕರಿಛಾಯೆ ಮೂಡಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸರ್ಕಾರ ವರ್ಸಸ್ ರಾಜಮನೆತನ, ಏನಿದು ಕಥೆ ಅಂತ ಬನ್ನಿ ನೋಡೋಣ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ, ಸರ್ಕಾರ ರಾಜಮನೆತನ ಜಟಾಪಟಿ ಮತ್ತಷ್ಟು ಜೋರು. ಮೈಸೂರಿನ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿತ್ತು. ಆದರೆ ಈ ವಿಚಾರದಲ್ಲಿ ಮೈಸೂರಿನ ರಾಜಮನೆತನ ನ್ಯಾಯಾಲಯದ ಮೆಟ್ಟಿಲು ಏರಿ ಪ್ರಾಧಿಕಾರದ ರಚನೆಗೆ ತಡೆಯಾಜ್ಞೆ ತಂದಿತ್ತು. ಈ ಮೂಲಕ ಸರ್ಕಾರ ಮತ್ತು ಮೈಸೂರು ರಾಜಮನೆತನದ ನಡುವೆ ಜಟಾಪಟಿ ಶುರುವಾಗಿತ್ತು. ಈಗ ತಡೆಯಾಜ್ಞೆ ತೆರವಾದ ಕಾರಣ ಸಿಎಂ ನೇತೃತ್ವದಲ್ಲಿ ಪ್ರಾಧಿಕಾರದ ಮೊದಲ ಸಭೆ ನಡೆದಿದೆ. ಈ ಸಭೆಗೆ ರಾಜಮನೆತನ ಭಾರೀ ವಿರೋಧ ವ್ಯಕ್ತಪಡಿಸುವ ಮೂಲಕ ಈ ಜಟಾಪಟಿಯ ಕಾವು ಹೆಚ್ಚಾಗುವಂತೆ ಮಾಡಿದೆ. ಈ ಹಿಂದೆಯೂ ಅರಮನೆ ಆಸ್ತಿ ವಿಚಾರದಲ್ಲೂ ಇದೇ ರೀತಿಯ ಜಟಾಪಟಿ ಸರ್ಕಾರ ಮತ್ತು ರಾಜಮನೆತನದ ನಡುವೆ ನಡೆದಿತ್ತು. ಆಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ರು. ಆ ವೇಳೆಯೂ ದಸರಾ ವಿಚಾರದಲ್ಲೂ ಕೆಲವು ಗೊಂದಲ, ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮತ್ತೆ ಎರಡನೇ ಸುತ್ತಿನ ಜಟಾಪಟಿ ಆರಂಭವಾಗಿದೆ. ಇದೇ ವೇಳೆಯೇ ದಸರಾ ಕೂಡ ಬಂದಿದೆ. ದಸರಾ ಮೇಲೆ ಬೀಳುತ್ತಾ ಜಟಾಪಟಿ ಎಫೆಕ್ಟ್. ನಿನ್ನೆಯ ಸಭೆ ಬಗ್ಗೆ ರಾಜಮನೆತನ ಕಣ್ಣು ಕೆಂಪಾಗಿಸಿಕೊಂಡಿದೆ. ರಾಜ್ಯ ಸರ್ಕಾರ ಕೂಡ ಪ್ರತಿಷ್ಠೆಯ ರೀತಿ ಸಭೆ ನಡೆಸಿ ರಾಜಮನೆತನಕ್ಕೆ ಚೆಕ್ಮೇಟ್ ಇಟ್ಟಿದೆ. ಈ ಜಟಾಪಟಿಯಲ್ಲಿ ದಸರಾ ಎಲ್ಲಿ ಮಂಕಾಗುತ್ತದೋ ಎಂಬ ಆತಂಕ ಸೃಷ್ಟಿಯಾಗಿದೆ. ರಾಜಮನೆತನ ಮತ್ತು ರಾಜ್ಯ ಸರ್ಕಾರ ಎರಡೂ ಒಟ್ಟಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ದಸರಾ ಸುಸೂತ್ರವಾಗಿ ನಡೆಯುತ್ತೆ. ಮನಸ್ಸು ಕೆಟ್ಟರೆ ಅದರ ಎಫೆಕ್ಟ್ ದಸರಾ ಮೇಲೆ ಬೀಳುತ್ತೆ. ರಾಜಮನೆತನ ಖಾಸಗಿ ದರ್ಬಾರ್ ಮಾಡೋಕೆ ರಾಜ್ಯ ಸರ್ಕಾರ ತನ್ನ ಸುಪರ್ದಿಯಲ್ಲಿ ಇರುವ ಸಿಂಹಾಸನ ಕೊಡಬೇಕು. ರಾಜಮನೆತನ ತನ್ನ ಸುಪರ್ದಿಯಲ್ಲಿ ಇರುವ ಚಿನ್ನದ ಅಂಬಾರಿಯನ್ನ ಸರ್ಕಾರಕ್ಕೆ ಕೊಡಬೇಕು. ಇವುಗಳನ್ನ ತೆಗೆದುಕೊಳ್ಳುವ ವಿಚಾರದಲ್ಲಿ ಪ್ರಾಧಿಕಾರದ ವಿಚಾರ ಅಡ್ಡ ಬಂದ್ರೆ ಆಗ ಅದು ದೊಡ್ಡ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.